ಈ ಸೀರೆ ಬೆಲೆ ಎಷ್ಟಿರಬಹುದು ಅಂತ ಗೆಸ್ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸ್ಕೊಡಿ ಎಷ್ಟು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅವೇ ಅಷ್ಟು ಭಾರ ಅದಲ್ಲಮ್ಮ, ಹೆಂಗಮ್ಮ ಎತ್ತದು? ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಮೈಸೂರಿಂದ ಪ್ಯಾಕಿಂಗ್ ಮಾಡಿಕೊಂಡು ನಮ್ಮೂರಿಗೆ ಹೊರಟಿದ್ದೆ. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಊರನ್ನು ತಲುಪಿದ್ದೀನಿ ಆಯಿತಾ. ಮಗ ಊರಿಗೆ ಬರ್ತಿದ್ದಂಗೆ ಓಡ್ತಿದ್ದಾನೆ ಮನೆಗೆ ಹೋಗೋದಕ್ಕೆ. ನಮ್ಮಮ್ಮ ಅಲ್ಲೇ ಹೊರಗಡೆನೆ ನಿಂತಿದ್ರು. ಬರಬೇಡ ಹೋಗು ಹೋಗು ಅಂತ ಅಂದರು, ಕೇಳ್ದಂತೆಯೇ ಮನೆ ಒಳಗಡೆ ಓಡ್ಬಿಟ್ಟ. ಇದೇ ನೋಡಿ ನಮ್ಮ ಪುಟ್ಟ ಗೂಡು, ತುಂಬ ಸುಂದರವಾಗಿರುವಂತಹ ಗೂಡು. ನಾವು ಸಿಟಿಲಿ ಎಷ್ಟೇ ಕಾಲ ಕಳೆದ್ರೂ ನಮ್ಮ ಮನೆಗೆ ನಾವು ಯಾವಾಗಾದ್ರೂ ಬರಲೇಬೇಕಲ್ವಾ. ನಮ್ಮಮ್ಮ ಎಲ್ಲ ಕೆಲಸ ಮಾಡಿ ನೀಟಾಗಿ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಹೋದ್ಮೇಲೆ ಗೊತ್ತಲ್ಲ, ಗಲೀಜಾಗದಿದ್ದಿದ್ದೆ ಅಲ್ವಾ. ನಾವು ಹೆಣ್ಮಕ್ಳು ಎಲ್ಲೇ ಹೋದ್ರೂ ಸೀರೆ ಒಡವೆ ಬಗ್ಗೆ ಮಾತಾಡೋದಂತೂ ನಿಲ್ಲಿಸಲ್ಲ. ಹಾಗೆ ಇಲ್ಲೂ ಕೂಡ ನಿಲ್ಲಿಸಿಲ್ಲ. ನನ್ನ ಮಗಳು ದೇವ್ರು ಹೊರೋದಕ್ಕೆ ಅಂತ ತಾತನ ಹತ್ರ ಪರ್ಮಿಷನ್ ಕೇಳ್ತಿದ್ದಾಳೆ. ಆದರೆ ಅಪ್ಪ ಬೇಡ ಈ ಸತಿ ಅಂತ ಹೇಳಿದ್ರು ಕೇಳ್ದಂಗೆ ತುಂಬ ಹಠ ಮಾಡ್ಕೊಂಡು ನಿಂತಿದ್ಲು. ನಾನು ಈ ಸತಿ ದೇವ್ರು ಹೊರ್ತೀನಿ ಅಂತ ಹೇಳ್ಬಿಟ್ಟು. ಅವಳು ದೇವ್ರು ಹೊತ್ತಲ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ಈಗ ನಾಳೆ ಬೆಳಗ್ಗೆ ಉಡುವಂತಹ ಸೀರೆನ ರೆಡಿ ಮಾಡ್ಕೊಂಡು ಬಿಡೋಣ. ತುಂಬಾ ಭಾರವಾಗಿರುವಂತಹ ಸೀರೆ ಇದು. ಇದರ ಸೀರೆ ಬೆಲೆ ಎಷ್ಟಿರ್ಬೋದು ಅಂತ ಒಂದು ಗೆಸ್ ಮಾಡಿ ಹೇಳಿ ಅಂದಾಜಲ್ಲಿ. ನಾನು ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬೆಲೆನ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಸೀರೆ, ಹೆವಿ ಭಾರ ಇದೆ. ಇದನ್ನೇ ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ನಾನು ಬೈ ಮಾಡಿ ಒಂದು 10-11 ವರ್ಷ ಆಗ್ತಾಯಿದೆ. ಅಂದರೆ ಆಬ್ವಿಯಸ್ಲಿ ನಾನು ಮದುವೆ ಸೀರೆ ಜಾಸ್ತಿ ಉಟ್ಟೇ ಇಲ್ಲ. ಹಾಗಾಗಿ ಈ ಸತಿ ಈ ಸೀರೆ ಉಟ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನಾಳೆ ಬೆಳಗ್ಗೆ ರೆಡಿ ಮಾಡ್ಕೊತೀನಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ರಾತ್ರಿನೇ ಇದು ಸ್ಯಾರಿ ಪಿನ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಪಿನ್ ಮಾಡ್ಕೊತಾ ಇದ್ದೀನಿ. ಈ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಲ್ವಾ. ಇದು ಸಿಂಗಲ್ ಪಿನ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ. ಆದರೆ ಏನು ಮಾಡೋದು, ತುಂಬ ವೆಯ್ಟ್ ಇರೋದ್ರಿಂದ ಸಿಂಗಲ್ ಪಿನ್ ನನ್ನ ಭಾರ ತಡೆಯೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ನರಿಗೆ ಇಟ್ಕೊಂಡು ನನಗೆ ಎಷ್ಟು ಬೇಕಷ್ಟು ನರಿಗೆನ ಸಣ್ಣದಾಗಿ ಪ್ಲೇಟಿಂಗ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಇದೇ ರೀತಿ ಮಾಡೋದು. ಪ್ಲೇಟಿಂಗ್ಸ್ ಮಾಡ್ಕೊಂಡು ಹಿಂದಲ ದಿನ ಇಟ್ಕೊಂಡು ನಾಳೆ ಬೆಳಗ್ಗೆ ಈಸಿಯಾಗಿ ಸ್ಯಾರಿ ಉಟ್ಕೊಂಡ್ಬಿಡ್ಬೋದು. ಈ ಪಿನ್ನು ಸಹ ಅದು ಒಳಗಡೆ ಹೋಗ್ತಾ ಇಲ್ಲ ಗೊತ್ತಾ, ಪಿನ್ನೇ ಬೆಂಡಾಗೋಯ್ತು. ಅಷ್ಟರ ಮಟ್ಟಿಗೆ ಇದು ರಫ್ ಆಗಿದೆ. ಸ್ಯಾರಿ ರಫ್ ಇಲ್ಲ, ಅದು ಏನಂತಾರಲ್ವ, ತುಂಬ ಗಟ್ಟಿ ಇದೆ ಅಷ್ಟೇ. ಹಂಗೂ ಹಿಂಗೂ ಮಾಡಿ ಪಿನ್ನೆಲ್ಲ ಮಾಡಿಕೊಂಡೆ. ಸಪೋರ್ಟ್ಗಿದ್ರೆ ಯಾರು ನೀಟಾಗಿ ಸೀರೆ ಉಡ್ಸ್ಕೊಡೋರಿದ್ರೆ ಪರವಾಗಿಲ್ಲ. ನಮಗಂತೂ ಈ ಕಡೆ ಸೀರೆನೂ ಉಟ್ಕೊಳ್ಳೋಕೆ ಬರಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಏನು ಮಾಡೋದು, ಬೈಸ್ಕೊಬೇಕಾಗತ್ತೆ ಮನೇಲಿ ಅಂತ ಹೇಳಿಬಿಟ್ಟು ನೈಟೇ ಎಷ್ಟು ಬೇಕಷ್ಟು ನೀಟಾಗಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀವಿ. ಪ್ರತಿ ವರ್ಷ ನಮಗೆ ದೇವ್ರು ಮಾರಿ ಹಬ್ಬ ಹೇಗಾಗ್ತಿತ್ತಂದರೆ ರಾತ್ರಿನೇ ದೇವ್ರನ್ನ ತೊಗೊಂಡು ಬಂದು ನಾಳೆ ಬೆಳಗ್ಗೆ ತಂಪು ತೊಗೊಂಡು ಹೋಗ್ತಾ ಇದ್ವಿ. ಆದರೆ ಈ ಸತಿ ಒಂದು ದೇವಸ್ಥಾನ ಒಡೆದಾಕಿರೋದ್ರಿಂದ ಬೆಳಿಗ್ಗೆನೇ ದೇವ್ರು ತೊಗೊಂಡು ಬಂದು ತಂಪು ಕೂಡ ಬೆಳಿಗ್ಗೆನೇ ಆಗ್ತಾಯಿದೆ. ಹಾಗಾಗಿ ಸ್ವಲ್ಪ ನಿರಾಳ ಅಂತ ಹೇಳ್ಬೋದು. ವರ್ಷ ಹೊಸ ಸೀರೆ ತಗೋತಾ ಇದ್ದೀನಿ. ಹಳೆ ಸೀರೆಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಪ್ಲೇಟು ಡಿಸೈನ್ ತಟ್ಟೆಗಳು ನೋಡವಾ, ತಟ್ಟೆಗಳು ಅವೇ ಅಷ್ಟು ಭಾರ ಅದಲ್ಲಮ್ಮ, ಹೆಂಗಮ್ಮ ಎತ್ತದು? ನೋಡಿ ಚಕ್ಲಲ್ಲ, ಬೇರೆ ತರ ಡಿಸೈನ್ ಯಾವ್ದಿಲ್ವಮ್ಮ? ಅದೇ ಕಟ್ತೀನಿ. ಸರಿ. ಕಾಯಿ 2 ತಕೋಬೇಕಾ ಒಂದೇ? ಸ್ಯಾರಿ ಪಿನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ತಟ್ಟೆ ಕೂಡ ಎತ್ತಿಟ್ಕೊಂಡ್ವಿ. ನನ್ನ ಮಗಳಿಗೆ ಹೋಗ್ತಾ ಯೂನಿಫಾರ್ಮ್ ಬಿಚ್ಚಾಕು ಅಂದ್ರೂ ಬಿಚ್ಚಾಕ್ತಾ ಇಲ್ಲ ಅವಳು. ಅಮ್ಮ ತೊಪ್ಪೆ ನೀರು ಹಾಕಿದ್ರು. ಹಾಗಾಗಿ ರಂಗೋಲಿ ಎಲ್ಲ ಬಿಟ್ಟು ನಾನು ಊಟ ಮಾಡೋಕ್ಕೆ ಅಂತ ಬಂದೆ. ಅವರು ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ರು. ಅದನ್ನು ಕೂಡ ಊಟ ಮಾಡಿಕೊಂಡು ನನ್ನ ಮಗಳಿಗೆ ಯೂನಿಫಾರ್ಮ್ ಬಿಚ್ಚು ಅಂದರೆ ಯೂನಿಫಾರ್ಮ್ ಮಾತ್ರ ಬಿಚ್ಚಾಕ್ಬೇಡ.
ನಮ್ಮ ಅತ್ತೆನೂ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಸರಿ ಆಯಿತು, ಊಟ ಎಲ್ಲ ಆದಮೇಲೆ ಪಾತ್ರೆನೂ ಎಲ್ಲ ತೊಳೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಪಾತ್ರೆ ಎಲ್ಲ ತೊಗೊಂಡೋಗಿ ಹಾಕ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಅಮ್ಮ ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಬರ್ತಾಯಿದ್ರು. ಅವ್ರು ಕಸ ಗುಡಿಸ್ತಿದ್ದಂಗೆ ಹಿಂದೆಯಿಂದ ನಾನು ಮನೆ ಒರೆಸ್ಕೊಂಡು ಬಂದೆ. ಇಷ್ಟ ಆಗಿತ್ತು ನನ್ನ ಪಾರ್ಟ್ 2 ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಂದಿಗೆ. ಅದು ಮಾರಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆಯಿತಾ. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಇಷ್ಟ ಆದರೆ ಪೂರ್ತಿ ನೋಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.